ವಿದ್ಯಾರ್ಥಿಗಳೇ, ಪ್ರಶ್ನೆ ನಂಬರ್ 67. ಇಲ್ಲೇ ಗಣಿತಗಳನ್ನು ಸರಿಯಾಗಿ ತಿಳ್ಕೊಂಡು ಮಾಡಬೇಕಾಗ್ಯದ. ಈಗ ನಿಮ್ಗೆ ನಾನು ಸೀರಿಯಲ್ದೊಳಗೆ ನಿಮಗೆ NCV ಒಳಗೆ ಯಾರ ಅಭ್ಯಾಸನ ಸರಿಯಾಗಿ ಮಾಡಿರಿ ಈ ಗಣಿತನ ನೀವು ಸರಿಯಾಗಿ ಬಿಡಿಸ್ತೀರಿ. ಇನ್ನೊಂದು ವಿಶೇಷವಾದದ್ದು ವಿದ್ಯಾರ್ಥಿಗಳಿಗೆ, ಪೇರೆಂಟ್ಸ್ ಮನೆಗೆ ಬಂದಿರ್ತದೆ, ಎಲ್ಲರ ಮನೆಯಾಗ ಇರ್ತಾವೆ ಗಣಿತವು. ನೀವು ಕೋಚಿಂಗ್ ಕ್ಲಾಸ್ ತಗೊಂಡು ಬಂದ ಕೂಡಲೇ ಏನಾಗ್ಯದಪ್ಪ ಇವತ್ತು ಅಭ್ಯಾಸ ಅಂತಂತ ಎಲ್ಲ ಪೇರೆಂಟ್ಸ್ಗಳು ಕೇಳುವಂಥ ಒಂದು ಸಿಸ್ಟಮ್. ಇವತ್ತಲ್ಲಿ ಏನನ್ನ ಶಾಲೆ ಒಳಗೆ ಅಭ್ಯಾಸ ನಡೆದಿರ್ತದ, ಅವ್ರು ಬಂದು ಮನೆ ಫೇರ್ ಚೆಕ್ ಮಾಡಿದ್ರೆ ನಿಮ್ಮ ಯೂಟ್ಯೂಬ್ದೊಳಗೆ ಅದು ಬಂದಿರ್ತದೆ ಅಭ್ಯಾಸ. ಅವ್ರು ಕ್ರಮಬದ್ಧವಾಗಿ ಅಭ್ಯಾಸ ಕಲಿಸಿದ್ರೆ ಬರ್ತವೆ. ಇದನ್ನು ಕ್ರಮಬದ್ಧವಾಗಿ ಅಭ್ಯಾಸ ಸರ್ ಏನಾದರೂ NCV 1, 2, 3 ಹಿಂಗೆ ಒಂದು 25 ಅನುಕ್ರಮ ನಂಬರವನ್ನು ಅವರು ದಿನಾಲು ಒಂದು 4 ತಾಸು ಕಲಿಸಿಬಿಟ್ರು ಅಂತಂದ್ರೆ ಈ ಪೇಪರ್ಗಳನ್ನು ಪೇರೆಂಟ್ಸ್ ಮನೆಯಾಗೆ ತಗೋಬಹುದು. ವಿದ್ಯಾರ್ಥಿಗಳಿಗೆ ಎಲ್ಲ ಬಾಣಿದ್ದಂಗಿದ್ರು ಅಂದ್ರೆ ನಿಮ್ಮ ಮಗು ಎಷ್ಟು ತಯಾರಾಗ್ಯದ ಮೌಲ್ಯಮಾಪನ ಮಾಡ್ಕೊಳಕ್ಕೆ ನಿಮ್ಮ ಮೊಬೈಲ್ದಾಗೆ ಬಂದುಬಿಡ್ತದ ಅಭ್ಯಾಸ. 1987 ಇಸ್ವಿ ಗಣಿತ ಬಿಡಿಸಪ್ಪ, ಮನ್ಯಾಗ ಕಲ್ತ ಪೇರೆಂಟ್ಸ್ ಇರ್ತೀರಿ, ನಮ್ಗಿಂತಲೂ ಶಣ್ಯರು ಇರ್ತೀರಿ. ನಾವೆಲ್ಲ ಏಜ್ ಆದ ಮಂದಿ, ನಾವು ಅವಾಗಿನ ಹಳೆ ಅಭ್ಯಾಸ ಕಲ್ತವ್ರು. ಈಗ ಹೊಸ ತಂತ್ರಜ್ಞಾನದಿಂದ ಅಭ್ಯಾಸ ಹೆಚ್ಚಿಗೆ ಸಂಗ್ರಹ ಮಾಡ್ಕೊಂಡಿರ್ತೀರಿ. ಅದರ ಒಂದು ಪ್ಯಾಟರ್ನ್ ಗುರ್ತಿರಂಗಿಲ್ಲ ಅಷ್ಟೇ. ಏನದ ನೋಡೋದು ಅಭ್ಯಾಸ? ನನ್ನ ಅನುಭವಗಳನ್ನು, ಬಿಡಿಸಿದ ಪೇಪರ್ಗಳನ್ನು ನೀವು ಪರೀಕ್ಷೆ ಮಾಡ್ಕೋಬೇಕು ಹುಡುಗರಿಗೆ. ಸುಮ್ಮಲ್ಲದ ಜೀವನ ಅಂದ್ರೆ ಮಕ್ಕಳ ಭವಿಷ್ಯ ಅಂದ್ರೆ ಏನು, ಪಾಲಕರು ವಿದ್ಯಾವಂತರಾದ್ರೆ ಮಕ್ಕಳ ಭವಿಷ್ಯನ ಮೌಲ್ಯಮಾಪನ ಮಾಡ್ಕೋಬಹುದು. ನೀವು ಶಿಸ್ತು, ಮಗು ಏನು ಕಲ್ತು ಬಂದದ ಅಂತ ನೀವು ಬರೀ ತೆಗೆದು ನೋಡಿದ್ರೆ ನೀವು ಅಭ್ಯಾಸ ಸರ್ ಇದು ಮಾಡಿದ್ದೀರಿ ಅಂತಂದ್ರೆ ಶಾಲೆ ಒಳಗೆ ಏನು ನಡೆದದ ಅದರ ಬಗ್ಗೆ ನೀವು ಪೇಪರ್ ತಗೊಳ್ಳಿಕ್ಕೆ ಸಹಿತ ಸಾಮರ್ಥ್ಯ ಈ ವಿಡಿಯೋದಾಗದ. ತಗೋಬೋದು ನೀವು ಅದರ ಸಾಮರ್ಥ್ಯವನ್ನು. ನೋಡ್ರಿ, ಈಗ ಲಕ್ಷ ಕೊಟ್ಟು ಎಲ್ಲರೂ ಮಾಡಿರಿ ಅಂತ ತಿಳ್ಕೊಂಡ ನಾನು ಇದು 19ನೇ 3, 13ನೇ 3, 16ನೇ 3 ಎಂಬ ಭಿನ್ನ ರಾಶಿಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯುವ ರೀತಿ. ಇನ್ನೊಂದು NCV ಒಳಗೆ ಸಾಕಷ್ಟು ಮಾದರಿಗಳನ್ನು ಕೊಟ್ಟಲ್ಲ. ಅದಕ್ಕೆ NCV ಅಭ್ಯಾಸ ನೀವು ಪರ್ಫೆಕ್ಟ್ ಆಗಿದ್ರೆ ಇದ್ರ ಉತ್ತರ ಬಂದ್ಬಿಡ್ತದೆ. ಏನಾಗಿದೆ ಇಲ್ಲಿ, ಒಂದು ಏರಿಕೆ ಕ್ರಮ ಅಂತಂದ್ರೆ ಮೊದಲು ಏನು ಅನ್ನೋದು ತಿಳ್ಕೊರಿ. ನೀವು ಮಾಡ್ರಿ, ನಾ ಆಮೇಲೆ ತಿಳಿಸ್ತೀನಿ. ಯಾಕಂದ್ರೆ ಮತ್ತೆ ನೀವು ಮಾಡೋರು ಇದ್ದೀರಿ ಅಂದ್ರೆ ಮ್ಯೂಟ್ ಮಾಡ್ರಿ. ಈಗ ಮಾಡಿ ಬಿಡಿಸ್ರಿ. ಓಕೆ, ಬಿಡಿಸೋದಾದೇನು ವಿಡಿಯೋ ಆನ್ ಮಾಡ್ರಿ. ಏರಿಕೆ ಕ್ರಮ ಅಂದ್ರೆ ಏನು ಅನ್ನೋದು ಮೊದಲು ತಿಳ್ಕೊಬೇಕು. ಏರಿಕೆ ಕ್ರಮ ಅದಲ್ಲ, ಏರಿಕೆ ಕ್ರಮ ಬರೋಬರಿ. ಏರಿಕೆ ಕ್ರಮ ಬರೋಬರಿ ಚಿಕ್ಕದಿಂದ ಮೊದಲು ಚಿಕ್ಕದು, ಆಮೇಲೆ ದೊಡ್ಡದು ಮಾಡ್ಕೋತ ಹೋಗ್ಬೇಕಂತ. ಮೊದಲು ಚಿಕ್ಕದು ಬರಿಬೇಕು, ಅದಕ್ಕಿಂತ ಸ್ವಲ್ಪ ದೊಡ್ಡದು ಬರಿಬೇಕು, ಅದಕ್ಕಿಂತ ಸ್ವಲ್ಪ ದೊಡ್ಡದು ಬರಬೇಕು. ನಮ್ಮದೇ ನೋಡಿ ಬರೀ 3 ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ದೊಡ್ಡ ಸಂಖ್ಯೆ ಚಿಕ್ಕ ಭಿನ್ನರಾಶಿ. ಅದನ್ನು ಪಕ್ಕ ನೆನ್ಪಿಟ್ಟು. ಅಂಶಗಳು ಸಮನಾಗಿದ್ದಾಗ ಬರ್ಸಿರ್ತನ್ನ ಅಂಶಗಳು ಸಮ. ಯಾಕಂದ್ರೆ ಚಿಕ್ಕದ ಮೊದಲು ಬೇಕಾಗ್ಯದ, ಅದನ್ನೇ ನೇಮ್ ಬರಿಬೇಕು. ನೀವು ಚಿಕ್ಕ ಭಿನ್ನ ರಾಶಿ ಬರಬೇಕಾಗ್ಯದಂದ್ರೆ ಚಿಕ್ಕ ಭಿನ್ನ ರಾಶಿ ನೇಮ್ ಏನದ, ಅಂಶಗಳು ಸಮನಾಗಿದ್ದಾಗ ಅದನ್ನು ಬರ್ಕೋಬೇಕು ಅಂದ್ರೆ ನಿಮಗೆ ಬರ್ತದೆ. ಏರಿಕೆ ಕ್ರಮದಾಗ ದೊಡ್ಡ ಅಂಕಿ ಸಣ್ಣ ಅಂಕಿ ಬರ್ಕೊಳ್ಳೋದು, ಆಮೇಲೆ ಇಳಿಕೆ ಕ್ರಮದಾಗ ಸಣ್ಣ ಅಂಕಿ ಬರ್ಕೊಳ್ಳೋದು, ಏರಿಕೆ ಕ್ರಮದಾಗ ದೊಡ್ಡ ಅಂಕಿ ಬರ್ಕೊಳ್ಳೋದು, ಹಿಂಗೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ನಮಗೆ ಏರಿಕೆ ಕ್ರಮ ಬರಬೇಕಾಗ್ಯದ, ಮೊದಲು ನಿಮಗೆ ಚಿಕ್ಕದು ಬೇಕಾಗ್ಯದ. ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ದೊಡ್ಡ ಸಂಖ್ಯೆನೇ ಚಿಕ್ಕ ಭಿನ್ನರಾಶಿ. ತಿಳಿತಲ್ಲ ನಿಮಗೆ? ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ದೊಡ್ಡ ಸಂಖ್ಯೆ ಚಿಕ್ಕ ಭಿನ್ನರಾಶಿ.
ಇದನ್ನ ನೆನ್ಪಿಟ್ಕೊಂಡ್ಬಿಡ್ರಿ ಸಾಕು. ಚಿಕ್ಕ ಭಿನ್ನ ರಾಶಿ. ಯಾಕೆ ಚಿಕ್ಕ ಭಿನ್ನ ರಾಶಿಯನ್ನೇ ನಾವು ಬರೆದಿವಿ ಅಂದ್ರೆ ಫಸ್ಟ್ ನೀವು ಚಿಕ್ಕ ಭಿನ್ನ ರಾಶಿನೇ ಹಚ್ಬೇಕಾಗ್ತದೆ. ಆದ್ದರಿಂದ ಫಸ್ಟ್ ನಿಮಗೆ ಔಷಧಾಗ ಛೇದದ ದೊಡ್ಡ ಅಂಕ ಇದ್ದದ್ದು ಯಾವುದು? ಇದು ಯಾವೂ ಇಲ್ಲ. ನಿಮಗೆ ಫಸ್ಟ್ ಬರಿಬೇಕಾದದ್ದು 319 ಅಂಶ ಬರಿಬೇಕಾಗ್ತದ. ನೋಡ್ರಿ ಏದಾಗೆ ಸಿಕ್ಕಿಬಿಡಿತು, ಕ್ರಮಬದ್ಧವಾಗಿ ಬರೆದು ಬಿಡ್ರಿ ಅದನ್ನ. 316 ಅಂಶ ನೋಡ್ರಿ, 316 ಅಂಶ ನೋಡ್ರಿ. ಅದಕ್ಕಿಂತಲೂ ಸ್ವಲ್ಪ ಅಂಕಿ ಸಣ್ಣದಾತು, ಅದಕ್ಕಿಂತಲೂ ಸ್ವಲ್ಪ ಸಣ್ಣದಾಗ್ತದ ಅಂಕಿ. ಎಷ್ಟದ? 13 ಅದ. ಇದರ ದೊಡ್ಡ ಭಿನ್ನ ರಾಶಿ ಇದು. ಅಂಶಗಳು ಸಣ್ಣಾಗಿದ್ದಾಗ ಛೇದದಲ್ಲಿ ಚಿಕ್ಕ ಸಂಖ್ಯೆ ದೊಡ್ಡ ಭಿನ್ನ ರಾಶಿ, ನೆನ್ಪಿಟ್ಬೋದು. ಲಾಸ್ಟ್ಗೆ ದೊಡ್ಡದು ಬಂತಾರೆ, ಅದಕ್ಕೆ ಏಕೀಕ್ರಮ ಅಂತಾರೆ. ಚಿಕ್ಕದಿಂದ ದೊಡ್ಡದು, ಚಿಕ್ಕದಿಂದ ದೊಡ್ಡದು, ಉತ್ತರ ಸಂಖ್ಯೆ ಎ. ಇಂಥ ಮಾದರಿಗಳನ್ನ ನಿಮಗೆ NCB ಒಳಗೆ ಹಾಕಿನಿ, ಚೆನ್ನಾಗಿ ನೋಡ್ಕೋರಿ. ಇನ್ನೊಂದ್ಸಲ ನಾ ಹೆಂಗೆ ತಿಳಿಸೀನಿ ಅನ್ನೋದು ನೋಡ್ಕೋರಿ. ಏಕೀಕ್ರಮ ಬರಿಬೇಕಾದ್ರೆ ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ದೊಡ್ಡ ಸಂಖ್ಯೆ ಚಿಕ್ಕ ಭಿನ್ನ ರಾಶಿ. ಯಾಕಂದ್ರೆ ನೀವು ಚಿಕ್ಕದ ಮೊದಲು ಬರಿಬೇಕಾಗ್ತದ. ಆಮೇಲೆ ಅದಕ್ಕಿಂತಲೂ ಸ್ವಲ್ಪ ಅಂಕಿ ದೊಡ್ಡದಿದ್ದದ್ದು ಇದು, ಅದಕ್ಕಿಂತಲೂ ಇದಕ್ಕಿಂತಲೂ ಸಣ್ಣದು, ಇದಕ್ಕಿಂತಲೂ ಸಣ್ಣದು, ಇದಕ್ಕಿಂತಲೂ ಇದು ಸಣ್ಣದು, ಇದಕ್ಕಿಂತಲೂ ಇದು ಸಣ್ಣ. ಇದೇ ದೊಡ್ಡ ಭಿನ್ನ ರಾಶಿ. ಇವುಗಳಲ್ಲಿ ದೊಡ್ಡ ಭಿನ್ನ ರಾಶಿ ಯಾವುದು? ಇದು. ಇನ್ನೊಂದು, ನಿಮಗೆ ಈ ನೇಮ್ ಗುರುತಿದ್ದಿದ್ದಿಲ್ಲ ಅಂದ್ರೆ ಒಂದು ಕೆಲಸ ಮಾಡ್ರಿ, ಈ ಪ್ರಶ್ನೆಯನ್ನ ದಶಮಾಂಶ ಮಾಡ್ಕೊಡ್ರಿ. ಭಾರಿ ಸರಳ. ಅದು ಒಂದು ರೀತಿ. ಇಲ್ಲ ರೀ ಸರ, ನಮಗೆ ನೇಮ್ ನೆನಪು ಬರಂಗಿಲ್ರಿ. ಆಮೇಲೆ ಇನ್ನೊಂದು ರೀತಿ ಒಳಗೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಇನ್ನೊಂದು ರೀತಿ ಒಳಗೆ ತಿಳಿಸಿದ್ರು ಲಕ್ಷ ಕೊಟ್ಟು ನೋಡ್ರಿ. ಓಕೆ. ಮೂಲ ಭಿನ್ನ ರಾಶಿ ಬರ್ಕೊರೆವು. 319 19ನೇ 3, ಆಮೇಲೆ 3ನೇ 13, ಆಮೇಲೆ 3ನೇ 16. ನಿಮಗ ನಿಯಮಗಳು ನೆನಪಿಲ್ಲ, ಮರ್ತ್ರಿ. ಅವಾಗ ನಾವು ಹೆಂಗೆ ಮಾಡಬೇಕು? ಇದನ್ನು ದಶಮಾಂಶ ಮಾಡ್ರಿ. 3ಕ್ಕೆ ಎಷ್ಟರಲ್ಲೇ? 19ರಲ್ಲೇ ಭಾಗಿಸ್ರಿ. 0.19 19 19 19 38 ದೊಡ್ಡದಾಗ್ತದ. 19 19 1 ನೋಡಿ, 1 0 ತಗೋರಿ. 19 95 ನೋಡ್ರಿ. 10 5 ಅದರ 5 ಕೈಲ ಬಂತು 1. 11 10 ಅದರ 1 ಪೂಜೆ. ಈಗ ಒಂದೇ ಒಂದು ಅಂಕಿಯನ್ನು ಎರಡೇ ಇಟ್ಟು ಬಿಡ್ರಿ ಅಂಕ. ಮುಂದೆ ಈಕ್ವಲ್ ಆದಂದ್ರೆ ಇನ್ನೊಂದು ಮಾಡಕಂತ. 3ಕ್ಕೆ 13ಕ್ಕೆ ಭಾಗಿಸ್ರಿ. 3ಕ್ಕೆ 13ಕ್ಕೆ ಭಾಗಿಸ್ರಿ. 0.13 2 26. ಎಷ್ಟು ಉಳಿತು? 4 ಉಳಿತು. 13 3 39 ಸಾಕು. ಯಾಕಂದ್ರೆ ಇದಕ್ಕೆ 0.23 ಇಡ್ರಿ. 3ಕ್ಕೆ 16ಕ್ಕೆ ಭಾಗಿಸ್ರಿ. 3ಕ್ಕೆ 16ಕ್ಕೆ ಭಾಗಿಸ್ರಿ. 0.16 1 16. 10ಗೆ 6 ಆದ್ರೆ 4 ಕೈಲ ಬಂತು 1 14. 16 96 16 8 16 8 ನೋಡ್ರಿ. 16 8 8 48 4 8 1 8 1 4 12 16 8 128. 16 ಮೊದಲೇ 144 ದೊಡ್ಡದಾಗ್ತದೆ, ಮಗ್ಗಿ ಬರ್ಬೇಕು. 16 8 128 ಇದ್ರೆ ಅಕ್ಕಳಿರಿ. 4 3 ಅದ್ರ 1 1 ಎಷ್ಟಾಯ್ತು? 16 8 128. ಇದ್ರದ್ದು ಎಷ್ಟು ಬಂತು? 0.18 ಬಂತು. ದಶಮಾಂಶಗಳನ್ನ ಮಾಡೋದ್ರಿಂದ ಪರ್ಫೆಕ್ಟ್ ನಿಮ್ಮ ಲೆಕ್ಕ ತಪ್ಪೋದು. ಸರ್ ಏನೋ ಸೂತ್ರದಾಗ ಹೇಳಿದ್ರು ಅನ್ಬೇಡ್ರಿ. ಈಗ ನಿಮಗೆ ಇನ್ನೊಂದು ರೀತಿ ಒಳಗೆ ಸಹಿತ ಇದನ್ನ ಕಲಿಸಿದೆ. ಹೆಂಗ ದಶಮಾಂಶ ಭಿನ್ನ ರಾಶಿಯಾಗಿ ಮಾಡೋದು. ಎಲ್ಲ ಲೆಕ್ಕಗಳು ನಿಮಗೆ ಭಾಳ ಸರಳ ಬರ್ತಾವೆ. ನೀವು CBSE ಸೀರಿಯಲ್ ನನ್ನ ನವೋದಯದಾಗ NCB ನೀವು ನೋಡ್ರಿ.
ನೋಡಿದಿಂದ ಗುರ್ತಾಗ್ತದೆ ನಿಮ್ಗೆ ಎಷ್ಟು ಅಭ್ಯಾಸ ಭಾರಿ ಅದ ಅನ್ನೋದು ನಿಮಗೆ ಗುರ್ತಾಗ್ತದೆ. ನೋಡ್ರಿ, ನಮಗೂ ಮಗ್ಗಿಗಳು ತಪ್ಪಬಾರ್ದು ಅಂತ ತಿಳ್ಕೊಂಡು ಹಂಗೆ ಗುಣಾಕಾರದಾಗ ಮಾಡ್ಕೊಂಡು ಯಾವುದೇ ಒಂದು ಭಿನ್ನ ರಾಶಿಯನ್ನ ನೀವು ದಶಮಾಂಶ ಮಾಡಿದ್ರಿಂದ ಬಾಕ್ಸ್ ಅವತ್ತನ್ನ ದಶಮಾಂಶ ಮಾಡಿಕೊಟ್ರೆ ಕ್ರಮಬದ್ಧವಾಗಿ ಅವುಗಳ ತಳಗೆ ಹಚ್ಚಿಬಿಡ್ರಿ. ಅವು ಎರಡೂ ಸ್ಥಾನಗಳು ಈಕ್ವಲ್, ಎರಡೂ ಸ್ಥಾನ ಇದು, ಎರಡೂ ಸ್ಥಾನ ಇದು, ಎರಡೂ ಸ್ಥಾನದಂದ್ರೆ ಈಗ ದಶಮಾಂಶ ತೆಗೆದು ಬಿಡ್ರಿ, 15 ಆಯ್ತು. ಇದರ ದಶಮಾಂಶ ತೆಗೀರಿ 23 ಆಯ್ತು. ಇದರ ದಶಮಾಂಶ ತೆಗೀರಿ 18 ಆಯ್ತು. ಏಕೀಕ್ರಮ ಬರೋಬ್ಬರಿ ಏನು ಮೊದಲು ಚಿಕ್ಕದು, ಇದರ ಚಿಕ್ಕ ಅಂಕಿ ಯಾವ್ದು ನೀವೇ ನೋಡ್ರಿ, 15 ಆಯ್ತು. ಅದರ ಮೂಲ ಇದು 1 ಬರೋಬರ ನೋಡ್ರಿ, ಬಂದದಿಲ್ಲ. ಇದಕ್ಕಿಂತಲೂ ಸ್ವಲ್ಪ ಅಂಕಿ ಏನಾಗಬೇಕು, ದೊಡ್ಡದು 3/16 ಬಂದದಿಲ್ಲ ನೋಡ್ರಿ. ಇದಕ್ಕಿಂತಲೂ ದೊಡ್ಡದು ನೋಡ್ರಿ, ಇದಕ್ಕಿಂತಲೂ ಇದು 15 ಆಯ್ತು, ಅದಕ್ಕಿಂತ ಸ್ವಲ್ಪ ದೊಡ್ಡದಾಯ್ತು, ಅದಕ್ಕಿಂತಲೂ ಇದು ದೊಡ್ಡದಾಯ್ತು ನೋಡ್ರಿ. ಈ ಪದ್ಧತಿ ಮೇಲೆ ಯಾಕಲ್ಲ ನೀವು ಮಾರ್ಕಸ್ ಬಿಡಬಾರ್ದು. ಅದಕ್ಕೆ ನಿಮ್ಮ ಗಣಿತಗಳನ್ನು ಭಾಳ ಚಂದಂಗೆ ತಿಳಿಸಿ ಸಾಕಷ್ಟು ಟೈಮ್ ತಗೊಂಡು ನಿಮ್ಮ ಗಣಿತ ತಿಳಿಸಿರ್ತಾನೆ ನಾನು. ನೋಡ್ರಿ, ದಶಮಾಂಶ ಭಿನ್ನ ರಾಶಿಗಳು ಅಂಶಗಳು ಸಣ್ಣಾಗಿದ್ದಾಗ ಛೇದದಲ್ಲಿ ದೊಡ್ಡ ಸಂಖ್ಯೆ ಚಿಕ್ಕ ಭಿನ್ನ ರಾಶಿ, ಛೇದದಲ್ಲಿ ದೊಡ್ಡ ಸಂಖ್ಯೆ ಚಿಕ್ಕ ಭಿನ್ನ ರಾಶಿ, ಛೇದದಲ್ಲಿ ಅಂಶಗಳು ಸಣ್ಣಾಗಿದ್ದಾಗ ಛೇದದಲ್ಲಿ ಚಿಕ್ಕ ಸಂಖ್ಯೆ ದೊಡ್ಡ ಭಿನ್ನ ರಾಶಿ. ಇದು ನೆನಪಿಟ್ಟುಕೊಳ್ಳೋದಾಗಲಿಲ್ಲ ಅಂದ್ರೆ ನೀವು ಈ ಅಂಶಕ್ಕೆ ಮತ್ತು ಛೇದದಿಂದ ಭಾಗಿಸಿ ದಶಮಾಂಶ ಮಾಡಿಕೊಂಡು ಲಾಸ್ಟ್ 3 ಸ್ಥಾನ ಮಾಡ್ರಿ. 3 ಸ್ಥಾನ ಮಾಡಿದಿಂದ ಉತ್ತರ ಹೊರಗೆ ಹೋಗ್ತದೆ. ನಾ 2ನೇ ಸ್ಥಾನದಾಗೆ ಕೊಟ್ಟೆ, ಯಾಕಂದ್ರೆ ಇನ್ನೊಂದು ಸ್ಥಾನ ಯಾವಾಗ ಮಾಡಬೇಕು, ಇನ್ನೊಂದು 15 ಬಂತು ಅಂದ್ರೆ ಎಲ್ಲಾತೂ 3 ಸಲ ಭಾಗಿಸ್ರಿ. ಯಾವ ಅಂಕೆಗಳೆಲ್ಲ ಬೇರೆ ಬೇರೆನೆ ಬಂದು, ಇದು 15 ಬಂತು, ಇದು 23 ಬಂತು, ಇದು 18 ಬಂತು, ಹಚ್ಚಿಬಿಡ್ರಿ. ನೋಡಿ, 15 ಅದೇ ಜಾಗದಾಗ ಹಚ್ಚಬೇಕು. ನೀವು ಇದನ್ನು ಮಾಡಿರಿ, ಅದನ್ನು 15 ಹಚ್ಚಿರಿ, 3ಕ್ಕೆ 13ಕ್ಕೆ ಭಾಗಿಸಿರಿ, ಅದಕ್ಕೆ 23 ಹಚ್ಚಿದ್ರಿ, ಆಮೇಲೆ 3ಕ್ಕೆ 14ಕ್ಕೆ ಭಾಗಿಸಿದ್ರಿ, 18 ಹಚ್ಚಿದ್ರಿ. ಈ ಏರಿಕೆ ಕ್ರಮ ಬರೋಬ್ಬರಿ ಏನು, ಚಿಕ್ಕದು ಯಾವ್ದು ಇದ್ರಾಗ ಅಂಕಿ 15 ನೋಡ್ರಿ, ಅದು ಬಂದದಿಲ್ಲ. ಇದಕ್ಕಿಂತಲೂ ಒಂದು ಸ್ವಲ್ಪ ದೊಡ್ಡ ಅಂಕಿ ಇದು ಬಂದದಿಲ್ಲ ನೋಡ್ರಿ, ಇದಕ್ಕಿಂತಲೂ ದೊಡ್ಡ ಅಂಕಿ ಲಾಸ್ಟ್ಗೆ ಹೋಗ್ತದೆ. ಇದು ಏರಿಕೆ ಕ್ರಮ. ನಿಮಗೆ ತಿಳಿದದಂತ ತಿಳ್ಕೊಂಡು ಮತ್ತೊಂದ್ಸಲ ರಿಪೀಟ್ ಮಾಡಿ ನೋಡ್ರಿ. ಚೆನ್ನಾಗಿ ನೀವು ಕರೆಕ್ಟ್ ಮಾಡಿ ಬಿಡಿಸಿದ್ರಿ ಅಂತಂದ್ರೆ ಉತ್ತರ ಹಾಕೋರಿ. ಥ್ಯಾಂಕ್ ಯು.